ರಾಜ್ಯವ್ಯಾಪಿ ಮಳೆಯ ಹಾವಳಿ ಹೀಗೆ ಇದೆ. ಹಾವಳಿ ಅಲ್ಲ, ಆರ್ಭಟ ಅಂತ ಇಟ್ಕೊಳ್ಳೋಣ. ಗುಡ್ಡ ಕುಸಿದು 55 ವರ್ಷದ ಅಂಬಾ ಅನ್ನೋ ಮಹಿಳೆ ಸಾವನ್ನಪ್ಪಿದ್ದಾರೆ ಉಡುಪಿಯ ಕೊಲ್ಲೂರಿನಲ್ಲಿ. ಇನ್ನು ಯಕ್ಷಗಾನ ಕಲಾವಿದ ನಂದನ ಶೆಟ್ಟಿ ಎಂಬುವರ ಮನೆ ಬೆಡೆ ಕುಸಿದು ಹೋಗ್ಬಿಟ್ಟಿದೆ. ಚಿಂಚೋಳಿನಲ್ಲಿ ಹಳ್ಳ ದಾಟ್ತಿದ್ರಂತೆ ಮಲ್ಲಪ್ಪ ಅಂತ 55 ವರ್ಷ ಕೊಚ್ಚಿ ಹೋಗಿದ್ದಾರೆ. ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಮಲೆನಾಡಲ್ಲಿ ಮಳೆಯ ಪ್ರಮಾಣ ಅಧಿಕವಾಗಿದೆ. ವಿಪರೀತವಾಗಿ ಕಂಗಾಲಾಗಿದ್ದಾರೆ. ಕುಮಟ, ಯಲ್ಲಾಪುರದಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಮಳೆ ನೀರು ಹರಿತಾ ಇದ್ದರೆ ತಡ್ಕೊಳಕ್ಕಾಗ್ತಿಲ್ಲ. ಶಾಲಾ ಕಾಲೇಜುಗಳಿಗೆಲ್ಲ ರಜೆ ಕೊಟ್ಟಿದ್ದಾರೆ. ಇನ್ನು ಹೊನ್ನಾವರ, ಅಂಕೋಲಾನಲ್ಲಿ ಹೆದ್ದಾರಿನಲ್ಲಿ ಗುಡ್ಡ ಕುಸಿದು ಹೋಗ್ಬಿಟ್ಟಿದೆ. 5 ಗ್ರಾಮಗಳಿಗೆಲ್ಲ ನೀರು ನುಗ್ಗಿದೆ. ಅಥವಾ ಉಡುಪಿನಲ್ಲಿ, ಉಡುಪಿ, ಹೆಬ್ರಿ, ಕುಂದಾಪುರ ಭಾಗದಲ್ಲಿ ವಿಪರೀತವಾಗಿ ಮಳೆ ಗಾಳಿ. ದುರ್ಗಾಪರಮೇಶ್ವರಿ ದೇವಸ್ಥಾನ ಕೂಡ ಜಲಾವೃತವಾಗಿ ಹೋಗಿದೆ. ಉಡುಪಿ ಬೈಂದೂರು ಜಲಾವೃತವಾಗಿದೆ. ಶಾಲಾ ಕಾಲೇಜುಗಳಿಗೆ ರಜಾ ಕೊಟ್ಟಿರಲಿಲ್ಲ. ಮಕ್ಕಳು ಜೀವ ಹಿಡ್ಕೊಂಡು ಹೋದರು. ನಿಮ್ಗೆ ಏನು ಬಡ್ದಿದೆ ರೋಗ? ಲೋಕಲ್ ಆಫೀಸರ್ಗಳಿಗೆ ಬಾಯಿ ಮುಚ್ಕೊಂಡು ರಜಾ ಕೊಡೋಕ್ಕಾಗಲ್ವಾ ಈ ಟೈಮಲ್ಲಿ ಮಕ್ಕಳುಗಳಿಗೆ? ಅದಕ್ಕೆ ಬೇರೆ ನಿಮ್ದು ರೂಲ್ ಬೇರೆ ಕೇಡು. ಏನು ಗಣಂದಾರಿ ಕಲಿಸ್ಬಿಟ್ಟು ಎಲ್ಲರನ್ನ ಕರ್ಕೊಂಡೋಗಿ ಐನ್ಸ್ಟೀನ್ ಮಾಡಿಬಿಡ್ತಿದ್ದೀರಿ. ಸುಮ್ಮನೆ ಇಂಥ ದಿನದಲ್ಲಿ ಒಂದು 2 ದಿನ ಖಾಲಿ ಮಾಡ್ಬಿಡು. ಆಮೇಲೆ ಒಂದು ಶನಿವಾರ ಭಾನುವಾರ ಸೇರಿಸ್ಕೊಂಡು ಕ್ಲಾಸ್ ಮಾಡೋಕ್ಕಾಗಲ್ವಾ? ಆಮೇಲೆ ಸರಿ ಆದಮೇಲೆ ಏನು ಅದರಲ್ಲಿ ನಿಮ್ಮದು ಒಳ್ಳೆ ಚಿಲ್ಲರೆ ಸೊಪ್ಪಿನ ವ್ಯಾಪಾರ? ವಾಟ್ ಸಾರ್ಟ್ ಆಫ್ ಆಫೀಸರ್ಸು ಎಲ್ಲರೂ? ಕಾಮನ್ ಸೆನ್ಸ್ ಬೇಡವಾ ಸ್ವಲ್ಪನೂ? ವೆರ್ ಇಸ್ ದಟ್ ಎಜುಕೇಷನ್ ಮಿನಿಸ್ಟರ್ ಇದಕ್ಕೆಲ್ಲ? ಚಿಕ್ಕಮಗಳೂರಿನ ಚಾರ್ಮಾಡಿ ಭಾಗದ ಹೆದ್ದಾರಿ ತಡೆಗೋಡೆಯಲ್ಲಿ ಬಿರುಕಾಗೋಗಿದೆ. ಕಳಸಾ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯದ ಮಾರ್ಗ ಕೂಡ ಬಂದಾಗೋಗಿದೆ. ಈತ ದಕ್ಷಿಣ ಕನ್ನಡದಲ್ಲಿ ಭಾರೀ ಅಲೆಗಳ ಹೊಡೆತಕ್ಕೆ ನಿರ್ಮಾಣ ಹಂತದಲ್ಲಿದ್ದ ನಾಡದೋಣಿ ಮೀನುಗಾರಿಕಾ ಜೆಟ್ಟಿ ಸಮುದ್ರ ಪಾಲಾಗೋಗ್ಬಿಟ್ಟಿದೆ. ಅಯ್ಯೋ, ಇನ್ನು ಅದನ್ನು ಕಟ್ಕೊಂಡು ಪಾಪ ಇನ್ನು ಅವ್ರು ಏನೇನು ಮಾಡಬೇಕು ಕಷ್ಟ. ಸರಿ, ಎಲ್ಲ ಗುಡ್ಡ ಕುಸಿತ, ಪಾಪ ಕಷ್ಟ. ಬೆಳಗಾವಿನಲ್ಲಿ ಕೂಡ ವಿಪರೀತವಾದ ಮಳೆ, ಜನಜೀವನ ಎಲ್ಲ ಅಸ್ತವ್ಯಸ್ತ ಆಗಿದೆ. ಗೋಡಚಿನಮುಲ್ಕಿ ಫಾಲ್ಸ್ನಲ್ಲಿ ಯುವಕನೊಬ್ಬ ಕಲ್ಲು ಬಂಡೆ ಮಧ್ಯ ನಿಂತು ಮೀನು ಹಿಡಿದು ಹುಚ್ಚಾಟವನ್ನು ಮೆರೆದಿದ್ದಾನೆ. ಕೊಚ್ಕೊಂಡು ಹೋಗ್ಲಿಲ್ವಾ ಇನ್ನೂ? ಅಯ್ಯ, ಹೋಗಿದ್ದಿದ್ರೆ ಅವನ ಸಾಹಸ ಮೆಚ್ಚಬೋದಿತ್ತ? ಅವ್ರ ಮನೆಯವ್ರ ಅಯ್ಯೋ ಅನ್ಬೇಕು. ಅವ್ರ ಮನೆಯವ್ರ ಬಗ್ಗೆ ಅವನಿಗೆ ಚಿಂತೆ ಇಲ್ದಿದ್ದಾಗ ಬೇರೆಯವ್ರು ಯಾಕ್ರಪ್ಪ ಚಿಂತೆ ಮಾಡ್ತೀರಿ? ಎಷ್ಟು ಸರಿ ಅಂತ ಎಲ್ಲರೂ ತೋರಿಸ್ಬೇಕಿದನ್ನೆಲ್ಲ, ಈ ಅವಶ್ಯಕತೆ. ಅಲ್ರಿ, ಕೆಲವ್ರು ಅನ್ಬೋದು ಪಾಪ ಅವ್ರ ಮನೆ ವಿಚಾರ ಅವ್ರಿಗ್ರಿ, ನಿಮಗೆ ಯಾಕ್ರಿ ಅಂತ ಅನ್ಬೋದು ಕೆಲವ್ರು ಬೇಕಾದ್ರೆ. ಇನ್ನು ಉತ್ತಮ ಮುಂಗಾರು ಮಳೆ ಆಗ್ತಾ ಇದೆ. ಡ್ಯಾಮ್ಗಳು ಕೂಡ ಭರ್ತಿಯಾಗಿದೆ. ಪ್ರಮುಖ ಡ್ಯಾಮ್ಗಳ ಇಂದಿನ ಸ್ಥಿತಿ ಏನು ಅನ್ನೋದನ್ನ ನೋಡೋಣ. KRS ಒಂದಡಿ ಬರಬೇಕು 100ಕ್ಕೆ, 124 ಅಲ್ಲ, 100ಕ್ಕೆ. ಆಮೇಲೆ 24 ತುಂಬಕ್ಕೆ ಈಗ ಬರ್ತಿರೋ ಥರದ್ದು ಒಂದು 10 ದಿನ ಮಳೆ ಬರಬೇಕು. ಇನ್ನು ಕಬಿನಿಗೆ ಇನ್ನೊಂದು 1.5 TMC ಅಷ್ಟು ಬಂದರೆ, ಹೆಚ್ಚು ಕಡಿಮೆ 2 TMC ಇಟ್ಕೊಳ್ಳಿ ಈಚೆ ಆಚೆ ಬಂದುಬಿಟ್ರೆ ಕಬಿನಿ ತುಂಬತ್ತೆ. ಅವಾಗ ತಮಿಳ್ನಾಡಿಗೆ ಹೋಗ್ತಿರುತ್ತೆ, ಬ್ರದರ್ ಸ್ಟೇಟ್ಗೆ. ಹಾರಂಗಿ 4.5 TMC ಇದೆ 8ವರೆಗೆ, ಅದೇನು ಬೇಗ ತುಂಬತ್ತೆ. ಇನ್ನು 3 ದಿನ ಮಳೆ ಬಂದರೂ ಸರಿ ತುಂಬೋಗ್ಬಿಡುತ್ತದು. ಹೇಮಾವತಿಗೆ ಅಂತ ಏನು ನೀರು ಬಂದಂಗೆ ಕಾಣಿಸ್ತಾ ಇಲ್ಲ. 15 TMC ಇದೆ 37 TMC ಕೆಪಾಸಿಟಿಗೆ. ಈ ಪರಿಸ್ಥಿತಿ ಲಿಂಗನಮಕ್ಕಿ, ಭದ್ರಾ, ತುಂಗಭದ್ರಾ ಡ್ಯಾಮ್, ಹೊಸಪೇಟೆ, ಆಲಮಟ್ಟಿ ಎಲ್ಲ ಕಡೆಯಲ್ಲೂ ಸೇಮ್ ಪರಿಸ್ಥಿತಿ ಇದ್ದಂಗಿದೆ. ಎಸ್, ರಾಜ್ಯದಲ್ಲಿ ಈಗಾಗಲೇ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇವತ್ತು ಹೊಸದಾಗಿ 286 ಕೇಸ್ಗಳು ದಾಖಲಾಗಿದೆ. 6676 ಇಲ್ಲಿವರೆಗಿನ ಕೇಸ್ಗಳು. ಆರೋಗ್ಯ ಸಚಿವರು ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು DHO ಜೊತೆ ಸಭೆ ನಡೆಸಿದ್ರು. ಜೊತೆಗೆ ಖಾಸಗಿ ಆಸ್ಪತ್ರೆಗಳ ಡೆಂಗಿ ಟೆಸ್ಟ್ ದರವನ್ನು ನಿಗದಿಪಡಿಸಿರೋದ್ರ ಬಗ್ಗೆ ಮಾಹಿತಿ ಹಂಚಿಕೊಳ್ಳಿ ಅಂತ ಸೂಚನೆ ಕೊಟ್ಟರು. ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಸ್ಪೆಷಲ್ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಹಾಸನದಲ್ಲಿ ಈಗಾಗಲೇ 3 ಮಕ್ಕಳು ಮೃತಪಟ್ಟಿದ್ದಾರೆ. ಚಿಕಿತ್ಸೆಯಲ್ಲಿರುವ 8 ಮಕ್ಕಳ ಸ್ಥಿತಿಯಂತೂ ಗಂಭೀರವಾಗಿದೆ. ಸಭೆಯಲ್ಲಿ ಅಧಿಕಾರಿಗಳನ್ನ ಸಂಸದ ಶ್ರೇಯಸ್ ಪಟೇಲ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೈಸೂರಿನಲ್ಲಿ ಡೆಂಗಿಗೆ ಆರೋಗ್ಯಾಧಿಕಾರಿ ನಾಗೇಂದ್ರ ಬಲಿಯಾಗಿದ್ದಾರೆ. ಹಠಾತ್ ಜ್ವರ, ತೀವ್ರ ತಲೆನೋವು, ಕಣ್ಣಿನ ಹಿಂಭಾಗದ ನೋವು, ಸ್ನಾಯು ಜಾಯಿಂಟ್ಗಳಲ್ಲಿ ನೋವು, ಮೈಕೈ ನೋವು ಇದೆಲ್ಲವೂ ಕೂಡ ಡೆಂಗಿಯ ಲಕ್ಷಣಗಳು. ಕಂದಾಯ ಇಲಾಖೆಯಲ್ಲೇನೋ ವರ್ಗಾವಣೆಯನ್ನು ಪಾರದರ್ಶಕವಾಗಿ ಮಾಡೋಕ್ಕೆ ಕೌನ್ಸಿಲಿಂಗ್ ಪದ್ಧತಿ ತರ್ತಾರಂತೆ. ಪಾರದರ್ಶಕ. ಸಬ್ ರಿಜಿಸ್ಟ್ರಾರ್ಗಳಿಗೆ FDA ಹೊರತುಪಡಿಸಿ ಸಬ್ ರಿಜಿಸ್ಟ್ರಾರ್ಗಳಿಗೆ ಇದು ಅನ್ವಯ. ಸಬ್ ರಿಜಿಸ್ಟ್ರಾರು ಪಾರದರ್ಶಕ ಯಾಕೆ ಸರ್ ಆಶ್ಚರ್ಯ ಆಗ್ತಿದೆ? ಅಲ್ಲ, ಚಿನ್ನದ ಗಣಿನ ಮುಚ್ಚಿದಂಗಲ್ವಾ ಅದು? ಏನೋ ಗೊತ್ತಿಲ್ಲಪ್ಪ, ಯಾರಿಗೋ ಮೋಸ್ಟ್ಲಿ ಚಿನ್ನದ ಮೇಲೆ ಆಸೆ ಇಲ್ಲದೆ ಇರ್ಬೋದು. ಬಂದ್ ಮಾಡ್ರಿ ಯಾವನಿಗೆ ಬೇಕಾ ಚಿನ್ನ ಅಂತಂದಿರ್ಬೋದು, ಗೊತ್ತಿಲ್ಲ. ಮಾಡ್ತಾರಂತೆ, ಮಾಡಿ ನೋಡೋಣ. ಶಕ್ತಿ ಯೋಜನೆಗೆ ತುಂಬಕ್ಕೆ 366 ಕೋಟಿ ವೆಚ್ಚದಲ್ಲಿ 830 ಬಸ್ಸನ್ನು ಖರೀದಿ ಮಾಡೋಕ್ಕೆ ಸಾರಿಗೆ ಇಲಾಖೆ ಕೊಡ್ತಾರಂತೆ. ಖರೀದಿ ಮಾಡ್ಬೋದು ನೀವು. ಶಕ್ತಿ ಯೋಜನೆ ಇನ್ನೂ ಪವರ್ಫುಲ್ಲೂ ಆಗ್ಬೋದು. ದೇವಾಲಯಗಳು ತುಂಬಿ ತುಳುಕಬಹುದು, ಅದರ ಹುಂಡಿಗಳಲ್ಲಿ ಕಾಸು ಬೀಳಬಹುದು. ಹೌದು, ಇದೆಲ್ಲ ಆಗುತ್ತೆ. ಆದರೆ
ಸರ್ಕಾರದ ಜೋಬು ತೂತು ದೊಡ್ಡದಾಗುತ್ತದೆ, ಲಬಲಬೋ ಬಡಿದುಕೊಳ್ಳುತ್ತೀರಿ, ಬಿಕಾಸ್ ಆದಾಯ ಇರಲ್ಲ, ಓನ್ಲಿ 50%. ನಿಭಾಯಿಸೋದು ಕಷ್ಟ ಆಗತ್ತೆ. ನೀವು ಹಿಂಗೇ ಮಾಡ್ಕೊಂಡು ಹೋಗ್ರಿ. ನಮ್ಮ ರಾಜ್ಯ ತಗೊಂಡೋಗ್ಬಿಟ್ಟು ಪಾಪರ್ ಚಿಟ್ಟಿಗೆ ನಿಲ್ಲಿಸೋವರೆಗೂ ಬಿಡಬೇಡಿ. ನಿಮ್ಮ ಟಾರ್ಗೆಟ್ ಬೇಕು ಒಂದು ನಿಮಗೆ, ಪಾಪರ್ ಮಾಡ್ತೀವಿ ಅಂತ ಹೆಂಗೆ ಅಂತ ಒಂದು ಟಾರ್ಗೆಟ್ ಬೇಕು ನಿಮಗೆ, ನಡೆಸ್ರಿ. ಪೋಕ್ಸೋ ಕೇಸ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಬೆಂಗಳೂರಿನ 1ನೇ ತ್ವರಿತಗತಿಯ ಕೋರ್ಟ್ ಸಮನ್ಸ್ ಕೊಟ್ಟಿದೆ. ಆರೋಪ ಪಟ್ಟಿಯನ್ನು ವಿಚಾರಣೆಗೆ ಪರಿಗಣಿಸಿರುವ ಕೋರ್ಟ್ ಜುಲೈ 15ರಂದು ಕೋರ್ಟ್ಗೆ ಬನ್ನಿ ಖದ್ದಾಗಿ ಅಂತ ಹೇಳಿದ್ದಾರೆ ಅವರಿಗೆ, ಉಳಿದವರಿಗೆಲ್ಲರೂ. ಈ ಮಧ್ಯೆ ಅಗೈನ್ ಇಟ್ಸ್ ಎ ಲೀಗಲ್ ಪ್ರಾಸೆಸ್, ಅದು ನಡೀತಾ ಇರುತ್ತೆ. ಅನ್ಲೆಸ್ ಯಡಿಯೂರಪ್ಪನವ್ರು ಹೋಗಿ ಚಾರ್ಜ್ ಶೀಟನ್ನೇ ಚಾಲೆಂಜ್ ಮಾಡೋದು, ಅದಕ್ಕೆ ಅಷ್ಟೇ ಹೀಗೆ ಬರೋದು ಎಲ್ಲ ಆದರೆ ಮತ್ತೆ ಇಲ್ಲ ವಿಕೋಪಕ್ಕೆ ಹೋಗುತ್ತೆ ಅಥವಾ ತಡ ಆಗುತ್ತೆ. ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೀತಂತೆ ಬಿಜೆಪಿದು. ಆಂತರಿಕ ವಿದ್ಯಮಾನಗಳು ಅಂದರೆ ಬಡ್ದಾಡ್ಕೊಂಡಿದ್ದಂಗೆ, ಸೋತಿದ್ದಂಗೆ, ಅವ್ನ ಕಾಲು ಯಾರು ಹೇಳ್ದ, ಇವ್ನು ಕಬಡ್ಡಿ ಯಾರು ಆಡಿದ್ದು, ಖೋಖೋ ಯಾರು ಆಡಿದ್ದು ಅಂತನ ಗೊತ್ತಿಲ್ಲ, ನೋ ಐಡಿಯಾ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಅಸೆಂಬ್ಲಿ ಬೈ ಎಲೆಕ್ಷನ್ ಬಗ್ಗೆ 3 ಬಿಜೆಪಿಗೆ ಟಫ್ ಇದೆ. ಮತ್ತು ಬೈ ಎಲೆಕ್ಷನ್ ಆಕಾಂಕ್ಷಿಗಳ ಬಗ್ಗೆ ಪ್ರಾಥಮಿಕ ಚರ್ಚೆ ಎಲ್ಲ ಮಾಡಿದಾರಂತೆ. ಆಮೇಲೆ ಅವ್ರದ್ದು ಕಾರ್ಯಕಾರಿಣಿ ಸಭೆ ಬೇರೆ ನಡೀತು ಅರಮನೆ ಮೈದಾನದಲ್ಲಿ. ಅಲ್ಲಿ ನಮ್ಮ ಸರ್ಕಾರ ಬರೋವರೆಗೂ ಒಂದು ದಿನಾನೂ ಮಲಗಬಾರ್ದು ಅಂತ ಉಸ್ತುವಾರಿ ಹೇಳ್ಬಿಟ್ಟಿದಾರಂತೆ. ಇದ್ದಾಗ ಮಲ್ಕೊಂಬಿಟ್ರು, ಅಧಿಕಾರ ನಿದ್ದೆ ಹೊಡೆದ್ರು, ಪಟಿಂಗಿರ್ತಾರ. ಈಗ ನಿದ್ದೆ ಮಾಡಬಾರ್ದಂತೆ. ಇದಿಲ್ರಿ ಇದ ಸ್ಕೀಮ್ ನಿಮ್ದು. ಇದ್ದಾಗ ಫೈಟ್ ಮಾಡಲ್ಲ. ಚೆನ್ನಾಗಿದೆ ನಿಮ್ಮ ಸ್ಕೀಮು. ಗ್ಯಾರಂಟಿಗಳನ್ನು ರದ್ದು ಮಾಡಿ ಶಾಸಕರಿಗೆ ಸರ್ಕಾರ ಅನುದಾನ ಕೊಡಲಿ ಅಂತ BSY ಹೇಳಿದ್ದಾರೆ. ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ, ಪ್ರಹ್ಲಾದ್ ಜೋಶಿ ಎಲ್ಲ ಭಾಗವಹಿಸಿದ್ರಂತೆ. ಓಕೆ, ವೆರಿ ಗುಡ್. ಎಸ್. ಅಯೋಧ್ಯೆ ರಾಮ ಮಂದಿರ ಕಾಮಗಾರಿ ಇನ್ನೂ ಮುಕ್ತಾಯವಾಗದ ಕಾರಣ ಮಳೆ ಬಂದಾಗ ಮೇಲ್ಛಾವಣಿ ಸೋರುತ್ತೆ. 1 ವರ್ಷದಲ್ಲಿ ಮಂದಿರ ಪೂರ್ಣಗೊಳ್ಳಲಿದೆ ಅಂತ ಪೇಜಾವರ ಶ್ರೀ ಹೇಳಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಹಿಂದೂ ವಿವಾದ ಹೇಳಿಕೆಗೂ ಕೂಡ ಕಿಡಿಕಾರಿದ್ದಾರೆ. ಮೇಲ್ಛಾವಣಿ ಪೂರ ಆಗಿಲ್ಲ ಇನ್ನು, ಹಾಗೆ ಮಳೆ ಬಂದಾಗ ಅಲ್ಲಿಂದದು ಕೆಳಗೆ ಬರುವಂಥದ್ದು ಸಹಜ. 1 ವರ್ಷ ಬೇಕಾಗುತ್ತೆ. ಸಹಿಷ್ಣುಗಳಾಗಿರುವವ್ರನ್ನು ಕೆಣಕೋದು ಕೆಲವರ ಚಾಳಿಯಾಗಿ ಹೋಗ್ಬಿಟ್ಟಿದೆ. ಒಂದಿಷ್ಟು ಗೊಂದಲ ಸೃಷ್ಟಿ ಮಾಡಬೇಕು, ತಮ್ಮ ಬೆಳೆ ಬೇಯಿಸ್ಕೋಬೇಕು. ಸಮಾಜದ 2 ಪ್ರಮುಖ ಪಂಗಡಗಳನ್ನು ಒಡೆಯೋದು, ಅಲ್ಲಿ ಬೆಂಕಿ ಹಚ್ಚೋದು ಏನು ಕಷ್ಟದ ಕೆಲಸ ಅಲ್ಲ. ಈಗ ಮಣಿಪುರದಲ್ಲಿ ಬೆಂಕಿ ಹಚ್ಚಿದ್ದಾಗಿದೆ. ಇವತ್ತು ಅವ್ರದ್ದು ಹೇಳ್ತಿರೋದು ಸರಿ, ಅದು ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ಮೇ, ಅದು ಅದಕ್ಕೆ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದು ನೀವು ಆಮೇಲೆ ಅದಕ್ಕೆ ಫುಲ್ ಗೋಪುರ ಗಿಪುರ ಎಲ್ಲ ಕಟ್ಟದ ಮೇಲೆ ಅದಕ್ಕೆ ವಾಟರ್ ಪ್ರೂಫಿಂಗ್ ಎಲ್ಲ ಆದಾಗ ಅದಕ್ಕೆ ನೀರು ಬರಲಿಕ್ಕಿಲ್ಲ. ನೀವು ಮನೆಗಳು ಕಟ್ಟಿದಾಗಲೇ ನಿಮ್ಮ ಮನೆ ಸೋರಲ್ವೇ, ತಾರಸಿಗಳು ನೀವೇನೇ ಮಾಡಿದ್ರು ಒಂದೊಂದ್ಸರಿ ಆಗ್ತಾ ಇರುತ್ತೆ ಲೀಕೇಜ್. ಅದು ಹಾಗೆ ಆಗತ್ತದು, ಝೀರೋ ಮಾಡೋಕ್ಕಾಗಲ್ಲ, ಕಡಿಮೆ ಮಾಡ್ಕೋಬೋದಿತ್ತೇನೋ. ಏನಾದರೂ ರಾಹುಲ್ ಗಾಂಧಿ ಅವರು ಹಿಂದೂ ವಿವಾದ ಮಾಡಲಿ. ಅವರು ಹೆಂಗೆ ಒಂದು ನಿರ್ದಿಷ್ಟ ಪಂಗಡವನ್ನು ಮೆಚ್ಚಿಸಲೆಂದು ಇನ್ನೊಬ್ಬರನ್ನು ಅವಹೇಳನ ಮಾಡುವ ಮೂಲಕ ನಾನು ಮಜಾ ತಗೋತೀನಿ ಅಂತ ಅನ್ನೋದು ಅವ್ರ ನಿಲುವಾಗೋದಾದ್ರೆ, ಅದನ್ನು ವಿರೋಧ ಮಾಡುವವರ ನಿಲುವು ಅಷ್ಟೇ ಗಟ್ಟಿಯಾಗಿರಲಿ. ಅದರ ಬಗ್ಗೆ ಆಲೋಚನೆ. ಅದನ್ನು ಅವರು ಹೇಳಿದ್ದಕ್ಕೆ ಅವರು ಜಾತ್ಯತೀತರಾಗ್ತಾರೆ. ಅದನ್ನು ವಿರೋಧ ಮಾಡಿದವರು ಮತೀಯವಾದಿಗಳು ಅಂದ್ರೆ ಆಗ್ಲಿ ಏನ್ ಬೇಕಪ್ಪ, ಆಗ್ಲಿ ಏನ್ ಬೇಕು. ದಟ್ಸ್ ಹೌ ದ ಫೈಟ್ ಶುಡ್ ಗೋ ಆನ್. ಉತ್ತರ ಪ್ರದೇಶದ ಹತ್ರಸ್ ಕಾಲ್ ತುಳಿತ ಸಂಬಂಧ ಆ ಸತ್ಸಂಗ ಆಯೋಜಿಸಿದ ಸಮಿತಿ 6 ಮಂದಿನ ಅರೆಸ್ಟ್ ಮಾಡಿದ್ದಾರೆ. ಕಾರ್ಯಕ್ರಮದ ಪ್ರಮುಖರು ದೇವಪ್ರಕಾಶ್ ಮಧುಕರ್ ಎಂಬಾತ ಅಜ್ಞಾತ ಆಗಿದ್ದಾನೆ. 1 ಲಕ್ಷ ರೂಪಾಯಿ ಕೊಡ್ತಾರಂತ ಹೇಳ್ಕೊಟ್ರೆ ನೋಡೋಣ, ನಮ್ಮ ಯಶವಂತಪುರದಲ್ಲಿ ಎಲ್ಲರೂ ಇದಾನಂತ ಚೆಕ್ ಮಾಡೋಣ. ಅಲ್ಲದೆ ಬೋಲೆ ಬಾಬಾ ಹೆಸರಿನಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ಪಡೆದಿಲ್ಲವಂತೆ. ಮತ್ತೇನು ಬೋಲೇನಾ, ಅದು ಬೋಳೆ ಬಾಬಾನಾ, ಬೋಲೇನಾ, ಈ ಬೋಳೆ ಬಾಬಾ ಅಂತಂದ್ಬಿಟ್ರೆ ಏನಾಗತ್ತದ ಅಂದರೆ ಬೋಳೆ ಹೊಡಿತಾನೆ ಇವನು ಅಂತೀರ ಕನ್ನಡದಲ್ಲಿ, ಹಂಗಾಗಲ್ಲ ಅದು. ಓಕೆ, ನೋ ಪ್ರಾಬ್ಲಮ್. ಅವರು ಯಾರು ನಂಬಿಕೊಂಡಿದ್ದಾರೆ, ನಂಬ್ಕೊಳ್ಳಿ ಬಿಡಿ. ಪೊಲೀಸರು ಹೇಳಿದ್ದಾರೆ ಅಪರಾಧ ಹಿನ್ನೆಲೆ ಪರಿಶೀಲಿಸ್ತಿದ್ದೀವಿ ಆತೊಂದು ಒಂದಿದ್ದಾರೆ. ಅಲಿಗಢ IG ಯಾರೋ ಹೇಳಿದ್ದಾರೆ, ಇವರು ಸುಳಿವು ಸಿಕ್ಕಿಲ್ಲ ಪಾರ್ಟಿದು. 121 ಜನ ಹೋದರು ಪಾಪ. ರಾಹುಲ್ ಗಾಂಧಿ ಸ್ಥಳಕ್ಕೆ ಹೋಗ್ತಾರಂತೆ, ಹೋಗ್ಬೋದು. ಒಬ್ಬ ಪ್ರತಿಪಕ್ಷದ ನಾಯಕರಾಗಿ ಹೋಗಬಾರ್ದು ಅಂತ ಯಾರು ಹೇಳೋಕ್ಕಾಗಲ್ಲ. ರಾಜ್ಯದ ಹಲವೆಡೆ ಕಾಡಾನೆಗಳ ಉಪಟಳ ಮುಂದುವರೆದಿದೆ. ಸಕಲೇಶಪುರದ ಹೊಂಗಡಹಳ್ಳ ಗ್ರಾಮದಲ್ಲಿ ಬಾಳೆ, ಕಾಫಿ ಬೆಳೆ ನಾಶವಾಗಿದೆ. ಮಡಿಕೇರಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲೂ ಕೂಡ ಒಂಟಿ ಸಲಗ ಹೆಜ್ಜೆ ಹಾಕಿದ್ದು ವಾಹನ ಸವಾರನ್ನ ಗಾಬರಿಗೊಳಿಸಿದೆ. ಚಾಮರಾಜನಗರದ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಕಾಡಾನೆಯನ್ನ ಸ್ಥಳೀಯರು ಸೈರನ್ ಮಾಡಿ ಓಡಿಸಿದ್ದಾರೆ. ಕನಕಪುರದ ಕುರೇಮಂದೆ ಗ್ರಾಮದಲ್ಲಿ ಕಾಡಾನೆಯೊಂದು ಮರಿ ಆನೆ ಜೊತೆ ಕಾಣಿಸಿಕೊಂಡಿದೆ. ಮಾಗಡಿಯ ಚಕ್ಕಳ್ಳಿಯಲ್ಲಿ ಜಮೀನಿನ ಕೆಲಸಕ್ಕೆ ತೆರಳಿದ ವ್ಯಕ್ತಿ ಮೇಲೆ ಕರಡಿ ದಾಳಿ ನಡೆಸಿದೆ. ರಾಮನಗರದ ಬೆಜ್ಜುರಹಳ್ಳಿಯಲ್ಲಿ ಕರಡಿಯೊಂದು ಆಂಜನೇಯನ ಗುಡಿ ಮುಂದೆ ಕೈ ಮುಗಿದು ಪ್ರದಕ್ಷಿಣೆ ಹಾಕಿರೋದು ಅಚ್ಚರಿ ಮೂಡಿಸಿದೆ. ನೋಡೋಣ ಹೆಂಗಿದೆ ಅಂತ. ಅದೇ ಸರ್, ಯಾವುದದು ಕರಡಿ ಅಲ್ಲ ರೀ. ಮಡಿಕೇರಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಒಂಟಿ ಸಲಗ ಬಂತು ಅಂತ ಅಂದರೆ ಹೆದ್ದಾರಿಲಿ ಓಡ್ತಿತ್ತ ಅದು. ಅದು ಹೆದ್ದಾರಿಲಿ ಓಡೋಕ್ಕೆ ಅಂತ ಬಂದಿಲ್ಲ. ಅದೇನು ನಾಳೆ ಪ್ಯಾರಿಸಲ್ಲಿ ಒಲಿಂಪಿಕ್ಸ್ ನಡೀತಿದೆ, ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತೇನಿಲ್ಲ ಅದಕ್ಕೆ. ಅದ್ರ ಜಾಗಕ್ಕೆ ನಾವು ಹೋಗಿದ್ದೀವಿ, ಅದು ಫಾರೆಸ್ಟಿಂದ ಆಚೆ ಬಂದು ನುಗ್ಗಿದೆ ಅಷ್ಟೇ ರೋಡ್ಗೆ.
ರೋಡಲ್ಲಿ ಸುಲಭವಾಗಿ ಹೋಗ್ಬೋದು, ಹೋಗ್ತಾ ಇದೆ ಅಷ್ಟೇ. ಬೇಜಾರಾದಾಗ ತಿರ್ಕೊಂಡು ಎಡಕ್ಕ ಬಲಕ್ಕ ತಿರ್ಕೊಂಡು ವಾಪಸ್ ಕಾಡೊಳಗೆ ಹೋಗ್ಕೊಳ್ಳೋದು. ಇನ್ನು ಚಾಮರಾಜನಗರದಲ್ಲಿ ಸ್ಥಳೀಯರು ಸೈರನ್ನು ಹೊಡೆದ್ರ, ಅವಾಗ ಇನ್ನೂ ಕೆರಳುತ್ತಲ್ವಾ ಸರ್? ಹೊಡಿಬಾರ್ದದು. ನಾನು ಕನಕಪುರದಲ್ಲಿ ಮರಿಯಾನೆ ಒಂದು ಕಾಣಿಸ್ಕೊಂಡ್ಬಿಡ್ತಾ ಕುರಿ ಮಂದೆನಲ್ಲಿ ಕನಕಪುರದಲ್ಲಿ. ಅಂದರೆ ತಾಯಿಯಿಂದ ಬೇರ್ಗಿರೆ ಆಗ್ಬಿಟ್ಟಿದ್ಯೋ ಏನೋ. ಇಲ್ಲ, ಜೊತೆಲ್ಲ ಸರಿ ಒಲಿಬಿಡು. ಆಂಜನೇಯ ಗುಡಿಗೆ ಮುಂದೆ ಕೈ ಮುಗ್ದಿದ್ಯಾರು? ಕರಡಿ. ಸರಿ, ಓಕೆ.